ಕಾಂಗ್ರೆಸ್ ಶಾಸಕರ ಟೂರ್ ಹೈಕಮಾಂಡ್ ಕೂಲ್ ಆಗಿದೆ. ಎಂಎಲ್ಎ ಪ್ರವಾಸದ ಬಗ್ಗೆ ತಲೆ ಕಡಿಸಿಕೊಳ್ತಾ ಇಲ್ಲ ಹೈಕಮಾಂಡ್. ಕಾಂಗ್ರೆಸ್ ಶಾಸಕರ ಟೂರ್ ಹೈಕಮಾಂಡ್ ಕೂಲ್. ಎಂಎಲ್ಎ ಪ್ರವಾಸದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಕೈ ಹೈಕಮಾಂಡ್. ಶಾಸಕರ ಪ್ರವಾಸ ಲೋಕಲ್ ಇಶ್ಯೂ ಎಂದ ಎಐಸಿಸಿ ಅಧ್ಯಕ್ಷ. ಲೋಕಲ್ ಲೀಡರ್ ಎಲ್ಲ ನೋಡಿಕೊಳ್ತಾರೆ ಎಂದ ಮಲ್ಲಿಕಾರ್ಜುನ್ ಖರ್ಗೆ. ಈ ಬಗ್ಗೆ ಸಿಎಂ ಡಿಸಿಎಂಗೆ ನಿರ್ಣಯ ತೆಗೆದುಕೊಳ್ಳುವ ಅವಕಾಶವಿದೆ. ಇದರ ಬಗ್ಗೆ ನಾನು ಮಾತನಾಡಿದ್ರೆ ಚೆನ್ನಾಗಿರಲ್ಲ ಎಂದ ಖರ್ಗೆ. ಕಾಂಗ್ರೆಸ್ ಶಾಸಕರ ಟೂರ್ ಹೈಕಮಾಂಡ್ಗೆ ಇದೀಗ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಿಲ್ಲ, ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆ. ಶಾಸಕರ ಪ್ರವಾಸ ಲೋಕಲ್ ಇಶ್ಯೂ ಅಂತಾರೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಫಾರಿನ್ ಟೂರ್ ವಿಚಾರ ಎಷ್ಟು ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂದ್ರೆ ಈಗ ಪ್ರವಾಸವನ್ನ ಕೈಗೊಂಡ್ರು ಅಂತ ಅಂದಾಗ ಇವ್ರು ಬರೋದು ಯಾವಾಗ? ಮಾರ್ಚ್ 3ರವರೆಗೆ. ಸೊ ಹಾಗಾದ್ರೆ ಅಲ್ಲಿ ಬಜೆಟ್ ಮಂಡನೆ ಆಗೋದಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂತ ಸಮಯದಲ್ಲಿ ಇವರು ಬಂದು ಎಂಟ್ರಿ ಕೊಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದೀಗ ಈ ಬಗ್ಗೆ ಹೈಕಮಾಂಡ್ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳಿದ್ರೆ ಅದು ಲೋಕಲ್ ಇಶ್ಯೂ, ಅದನ್ನ ಸ್ಥಳೀಯವಾಗಿ ಸ್ಥಳೀಯ ಲೀಡರ್ಗಳು ನಿಭಾಯಿಸ್ತಾರೆ ಅಂತ ಹೇಳ್ತಾರೆ. ಲೋಕಲ್ ಇಶ್ಯೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಂಗ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಅಲ್ಲ ಎಲ್ಲರೂ ಇದು ಲೋಕಲ್ ಇಶ್ಯೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಂಗ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಅಲ್ಲ ಎಲ್ಲರೂ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಎಂಎಲ್ಎಗಳ ಫಾರಿನ್ ಟೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ಏನು ಶಾಸಕರ ಫಾರಿನ್ ಟೂರ್ ವಿಚಾರವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿರುವಂತದ್ದು. ಪ್ರಮುಖವಾಗಿ ಅದೆಲ್ಲವೂ ಕೂಡ ಸ್ಥಳೀಯ ಸಮಸ್ಯೆಗಳು, ಅದೆಲ್ಲವನ್ನು ಕೂಡ ಸ್ಥಳೀಯ ನಾಯಕರು ನೋಡ್ಕೊಳ್ತಾರೆ ಅನ್ನುವಂಥದ್ದನ್ನ ಹೇಳುವ ಮೂಲಕ ಅದನ್ನ ಹೈಕಮಾಂಡ್ ಮಟ್ಟಕ್ಕೆ ತರಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚ್ಯವಾಗಿ ಹೇಳಿದಂಗಿದೆ. ಪ್ರಮುಖವಾಗಿ ಏನು ಇವತ್ತು 21ಕ್ಕೂ ಹೆಚ್ಚು ಜನ ಶಾಸಕರು ಕುಟುಂಬ ಸಮೇತರಾಗಿ ಫಾರಿನ್ ಟೂರ್ಗೆ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದರ ಬೆನ್ನಲ್ಲೇ ಈ ವಿಚಾರವಾಗಿ ಆಲ್ರೆಡಿ ಸೂಚ್ಯವಲ್ಲ ಬೇಡ ಅನ್ನುವಂತಹ ಸೂಚನೆ ನೀಡಿದ್ರು ಕೂಡ ಆ ಸೂಚನೆ ಮೇರೆಗೂ ಕೂಡ ಹೊರಟಿರುವಂತದ್ದು. ಅಂದ್ರೆ ಸೂಚನೆ ಅವರು ಹೇಳಿದ ಮೇಲೂ ಕೂಡ ಅವರು ಫಾರಿನ್ಗೆ ಹೊರಟಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ಇವರು ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅದು ಸ್ಥಳೀಯ ನಾಯಕರು ನೋಡ್ಕೊಳ್ತಾರೆ ಅನ್ನುವಂತಹ ಒಂದು ಸೂಚನೆಯನ್ನ ಇವತ್ತು ಹೈಕಮಾಂಡ್ ನಿಂದಲೇ ಶಾಸಕರುಗಳಿಗೆ ಜೊತೆಗೆ ಸ್ಥಳೀಯ ನಾಯಕರುಗಳಿಗೂ ಕೂಡ ಅಂದ್ರೆ ಇದನ್ನ ನೋಡಿ ಅನ್ನುವಂತಹದನ್ನ ಸ್ಥಳೀಯ ನಾಯಕರುಗಳಿಗೆ ಹೇಳಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿದೆ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ಕಾಂಗ್ರೆಸ್ ಶಾಸಕರ ಟೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಲ್ ಆಗಿ ನಿಭಾಯಿಸ್ತಾ ಇದೆ ಒಳಗೆ. ಅಂದ್ರೆ ಇದ್ರ ಬಗ್ಗೆ ಯಾವುದೇ ತರದಂತ ವಿಚಾರಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇದ್ರ ಆಂತರಿಕವಾಗಿ ಇದ್ರ ಬಗ್ಗೆ ಒಂದಿಷ್ಟು ಯೋಚನೆಗಳು, ವಿಚಾರಗಳು, ಚರ್ಚೆಗಳು ನಡೀತಾನೆ ಇದೆ. ಬಟ್ ಇಲ್ಲಿ ಯಾರು ಹೇಳಿದ್ರು ಸಹಿತ ನಾವು ಕೇಳೋದಿಲ್ಲ. ಇದು ನಮ್ಮ ವೈಯಕ್ತಿಕ ಟೂರ್, ಹೀಗಾಗಿ ನಾವು ಕುಟುಂಬ ಸಮೇತ ಆಗಿರ್ಬೋದು ಅಥವಾ ಶಾಸಕರ ಸಮೇತ ಆಗಿರ್ಬೋದು, ಇದೆಲ್ಲ ನಮ್ಮ ಪರ್ಸನಲ್ ಇಶ್ಯೂ ಆಗುತ್ತೆ. ಅಂದ್ರೆ ಇದು ನಮ್ಮ ಪರ್ಸನಲ್ ಟೂರ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹಣವನ್ನ ಖರ್ಚು ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ, ಇದಕ್ಕೆ ಯಾರ ಪರ್ಮಿಷನ್ ಇಲ್ಲಿ ಬೇಕಾಗಿರೋದಿಲ್ಲ ಅನ್ನುವಂಥ ಒಂದಿಷ್ಟು ಹೇಳಿಕೆಗಳನ್ನ ಶಾಸಕರು ಕೊಟ್ಟಿರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಇದು ನೆಕ್ಸ್ಟ್ ಏನು ಬಜೆಟ್ ಮಂಡನೆಯ ನಂತರ ಯಾವ್ಯಾವ ರೀತಿಯಾದಂಥ ತಿರುವುಗಳನ್ನ ಕೊಳ್ಳುತ್ತೆ ಅನ್ನುವಂಥದ್ದು ಒಂದ್ ಕಡೆ. ಯಾಕಂದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಅಂತ ಹೇಳುವಂತ ಚರ್ಚೆಗಳು ನಡೀತಾ ಇದೆ. ಇಲ್ಲಿ ಯಾವ್ಯಾವ ಶಾಸಕರು, ಯಾವ್ಯಾವ MLAಗಳು ಹೋಗ್ತಾರೆ ಅಲ್ವಾ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಇದು ಯಾವ ಬಣ ಹೋಗುತ್ತೆ ಈ ಒಂದು ಫಾರಿನ್ ಟೂರ್ ಅಲ್ಲಿ ಕೈಗೊಂಡಿರುತ್ತೆ ಅಂತ. ಯಾಕಂದ್ರೆ ಅಲ್ಲಿ ನಮ್ಗೆ ಒಂದ್ ಕಡೆ ಹಿಂಟ್ ಸಿಕ್ಕಂಗಾಗುತ್ತೆ ಯಾರ್ಯಾರ ಶಾಸಕರು, ಯಾರ್ಯಾರ MLAಗಳು ಹೋಗ್ತಾ ಇದ್ದಾರೆ ಅಂತ. ಸೊ ಈಗ ಒಬ್ಬ ಶಾಸಕರು ಸಹಿತ ಹೇಳ್ತಾರೆ ಯಾರು ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಫ್ಲೈಟ್ ಅನ್ನ ಹತ್ತುವಾಗ ಯಾರಂತ ಗೊತ್ತಾಗುತ್ತೆ ಅನ್ನುವಂಥ ವಿಚಾರಗಳನ್ನ. ಫ್ಲೈಟ್ ಅನ್ನ ಎಲ್ಲಾ ಶಾಸಕರು, ಎಲ್ಲಾ MLAಗಳು
ಒಂದೇ ಫ್ಲೈಟ್ ಅನ್ನ ಹತ್ತಾರ ಹಾಗಾದ್ರೆ ಒಂದೇ ಫ್ಲೈಟು ಅಂತ ಅಂದ್ರೆ ಒಂದೇ ಕಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ನಮ್ಗೆ ನೇರವಾಗಿ ಕಾಣಿಸುತ್ತೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಇದೀಗ ಸಿಎಂ ಡಿಸಿಎಂಗೆ ನಿರ್ಣಯ ತೆಗೆದುಕೊಳ್ಳುವ ಅವಕಾಶವಿದೆ. ಸೊ ಹೀಗಾಗಿ ಇದ್ರ ಬಗ್ಗೆ ಸ್ಥಳೀಯವಾಗಿ ಇದು ಸ್ಥಳೀಯ ಸಮಸ್ಯೆ ಆಗುತ್ತೆ. ಇದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವಂತವ್ರು ಸ್ಥಳೀಯ ಶಾಸಕರು, ಅವ್ರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ಅವ್ರು ಇದ್ರ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅಂತ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಹಿತ ಹೇಳಿದರು.